ಇವತ್ತು ಕರಾವಳಿಯಿಂದ ವಾರ್ತಾ ಭಾರತಿ ಬರ್ತಾ ಇದೆ, ಬಹಳ ಸಂತೋಷ. ಹೀಗೆ ಸರ್ಕಾರ ಕಲ್ಯಾಣ ಕರ್ನಾಟಕಕ್ಕೆ ಸರ್ಕಾರದ ಸವಲತ್ತುಗಳು ಬರಲಿ, ಅಭಿವೃದ್ಧಿ ನಡೀಲಿ ಅಂತ ಕೇಳ್ಕೊಳ್ತೀನಿ. ಬಹಳ ಸಂತೋಷ ವಿಷಯ, ಎಲ್ರಿಗೂ ಕಲ್ಯಾಣ ಕರ್ನಾಟಕ ಉತ್ತರ ಕನ್ನಡ ಕಾಣಿಸ್ತಾ ಇದೆ ಅನ್ನೋದು. ಇನ್ನು ವಾರ್ತಾ ಭಾರತಿ, ವರದರಾಜನ್ರವರು ಬಹಳ ಅನರ್ಗಳವಾಗಿ ಯಾಕೆ ಮಾಧ್ಯಮದ ಪ್ರಾಮುಖ್ಯತೆ ಇಲ್ಲಿದೆ ಅಂತ ಹೇಳ್ತಾ ಇದ್ರು. ಒಂದು ನಿಷ್ಪಕ್ಷಪಾತವಾದ ಒಂದು ಪತ್ರಿಕೆಯ ಅವಶ್ಯಕತೆ ಈ ಭಾರತ ದೇಶಕ್ಕೆ ಎಷ್ಟಿದೆ ಅಂತ. ಮತ್ತು ವಾರ್ತಾ ಭಾರತಿ ನಡೆದು ಬಂದ ದಾರಿಯ ಒಂದು ವಿಶೇಷ ವಿಡಿಯೋವನ್ನು ನೋಡ್ತಾ ಇದ್ದೆ ನಾನು. ರವೀಶ್ ಕುಮಾರ್ ಅಂತಹ ಒಬ್ಬ ವ್ಯಕ್ತಿ, ಜುಬೈರ್ ಅಂತ ಒಬ್ಬ ವ್ಯಕ್ತಿ, ಇವತ್ತೊಬ್ಬ ವರದರಾಜನ್ ಅಂತ ಒಬ್ಬ ವ್ಯಕ್ತಿ, ಯಾವಾಗ ಈ ದೇಶದಲ್ಲಿ ಬಹಳ ಮುಖ್ಯವಾದ ಮಾಧ್ಯಮದ ಬಲ ಗೊತ್ತಿದ್ದು 1-2 ದಶಕಗಳಿಂದ ಯಾವ ಸರ್ಕಾರಗಳು ಅದನ್ನು ಕೊಂಡ್ಕೊಳ್ತಿದೆಯೋ ಅದರ ವಿರುದ್ಧ ಹೋರಾಡುತ್ತಿರುವಂತಹ ಅದ್ಭುತವಾದ ಪತ್ರಿಕೆಯವರಿರಲ್ಲ. ಆ ಥರದ ಜೀವ ಇರೋ ಮೀನುಗಳು ವಯರ್ ಇರ್ಬೋದು, ಜುಬೇರ್ ಇರ್ಬೋದು, ರವೀಶ್ ಕುಮಾರ್ ಇರ್ಬೋದು, ಈ ದಿನ ಇರ್ಬೋದು, ಇವತ್ತು ವಾರ್ತಾ ಭಾರತಿ ಇರ್ಬೋದು, ಅಥವಾ ನನ್ನಂಥವ್ರು ಇರ್ಬೋದು. ಬಹಳ ಮುಖ್ಯ ಅಂದರೆ ನಿರಂತರವಾಗಿ ಪ್ರಶ್ನೆ ಕೇಳ್ತಾ ಇರಬೇಕು, ನಾವು ಬದುಕಿದ್ದೀವಿ ಅಂತ ಹೇಳ್ತಾ ಇರಬೇಕು. ಯಾಕಂದರೆ ಈ ಥರದ ಅರಾಜಕತೆ ಮತ್ತು ಸರ್ವಾಧಿಕಾರ ಏನಿದೆ, ಅವ್ರು ಹೇಗೆ ಉಳ್ಕೊಳ್ತಾರೆ ಅಂದರೆ ನಮ್ಮೆಲ್ಲರ ಭಯನೇ ಅವ್ರ ಬಲ. ನಾವು ಹೆದರ್ದಿದ್ರೆ ಅವ್ರು ಹೆದರ್ತಾರೆ. ಅವರ ಹೆದರಿಕೆಯ ಕ್ಷಣಗಳೇ ಇವತ್ತು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ಮ ಎಲೆಕ್ಷನ್ ಆಯೋಗ ಇರ್ಬೋದು, ಅಥವಾ ನಮ್ಮ ಕೋರ್ಟ್ಗಳಿರ್ಬೋದು, ಅಥವಾ ಪತ್ರಿಕೆಗಳಿರೋದನ್ನ ಕೊಂಡ್ಕೊಂಡು ಕೈ ತಿರುಚೋದು, ಕತ್ ಹಿಸ್ಕೋದು, ಸದ್ದುಗಳನ್ನು ಅಡಗಿಸೋದು, ತಮ್ಮ ಬೆಳೆಕಾಳು ಬೇಯಿಸ್ಕೊಳ್ಳೋದು. ಮೊನ್ನೆ ನಾನು ಉಮರ್ ಖಾಲಿದ್ ಮತ್ತು ಗೆಳೆಯರು ಇನ್ನೂ ಜೈಲಿನಲ್ಲಿರೋದ್ರ ಬಗ್ಗೆ ಹೋಗಿ ಮಾತಾಡ್ತಾ ಇದ್ದೆ. ಅಲ್ಲೆಲ್ಲರೂ ಮಾತಾಡ್ತಾ ಇದ್ರು, ಅಲ್ಲ ಈ ದೇಶದಲ್ಲಿ ಕೋರ್ಟ್ಗಳು ಸರಿಯಾಗಿ ಮಾತಾಡ್ತಾ ಇಲ್ಲ, ಇನ್ನೂ ಬೇಲ್ ಸಿಗ್ತಾ ಇಲ್ಲ, ಅವ್ರಿಗೆ ಮನಸ್ಸಾಕ್ಷಿ ಇಲ್ವಾ, ಜನಕ್ಕೆ ಮನಸ್ಸಾಕ್ಷಿ ಇಲ್ವಾ ಅಂತ. ಇಲ್ಲ, ಮನಸ್ಸಾಕ್ಷಿ. ಒಂದು ಕಾಲದಲ್ಲಿ ಭಾರತದಲ್ಲಿ ನಮಗೆ ಸ್ವತಂತ್ರ ಬಂದ ನಂತರ ಪೊಲೀಸ್ ಸ್ಟೇಷನಲ್ಲಿ ನಾವು ಹೆದರ್ತಿದ್ವಿ. ಯಾಕಂದರೆ ಎಲ್ಲ ರಾಜಕೀಯ ಪಕ್ಷಗಳು ಗೂಂಡಾಗಳನ್ನು ಬೆಳೆಸಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ಒಂದು ಅವ್ರ ಕೈಗಿಟ್ಟುಕೊಂಡು ಸಾಮಾನ್ಯ ಜನ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೆದರ್ತಿದ್ರು. ಆದರೆ ಯಾರೇ ನಮ್ಮ ಮೇಲೆ ಅನ್ಯಾಯ ಎಸಗಿದ್ರು ನಾವು ಕೋರ್ಟ್ನಲ್ಲಿ ನೋಡ್ಕೊಳ್ತೀವಿ ಅಂತ ಹೇಳ್ತಿದ್ವಿ. ಯಾಕಂದರೆ ಒಂದು ನಂಬಿಕೆ ಇತ್ತು, ಒಂದು ಹೋಪ್ ಇತ್ತು ಕೋರ್ಟ್ ಅಂದರೆ. ಇವತ್ತದಿಲ್ಲ, ಇವತ್ತಿಲ್ಲ. ಕೋರ್ಟ್ನಲ್ಲಿ ನೋಡ್ಕೊಳಕ್ಕಾಗಲ್ಲ ನೀವು, ಯಾಕಂದರೆ ಅವರೇ ಬಂದು ಕೂತಿದ್ದಾರೆ. ಇದೆಲ್ಲದರ ಹಿಂದೆ ಒಂದು ತಿಳ್ಕೊಳ್ತಾ ಇದ್ರೆ ನೀವು BJPಯನ್ನು ಮಹಾಪ್ರಭು ನರೇಂದ್ರ ಮೋದಿ ಜೊತೆ ಜಗಳಾಡ್ತಾ ಇದ್ದೀರಿ. ಒಂದೇ ಒಂದು ಪಂಚತಂತ್ರದ ಕಥೆ ಹೇಳಿ ನಾನು ಮಾತು ಮುಗಿಸ್ತೀನಿ. ಭಾರತ ದೇಶ ಒಂದು ಕೊಳ ಆದರೆ ಇದನ್ನ ಕಾಡ್ತಾ ಇರೋದು ಒಂದು ಬ್ರಹ್ಮ ರಾಕ್ಷಸ. ಅವನು ಕೊಳದ ಒಳಗಡೆ ಇದ್ದಾನೆ. ಕೊಳದ ಮೇಲೆ ಒಂದು ಕಮಲ ಅರಳಿದೆ, BJP. ನೀವು ಈ ಕಮಲದ ಜೊತೆ ಫೈಟ್ ಮಾಡ್ತಾ ಇದ್ದೀವಿ. ನೀವು ಫೈಟ್ ಮಾಡಬೇಕಾಗೋದು ಈ ಕಮಲದ ಜೊತೆ ಅಲ್ಲ, ಅದರ ಬೇರಿನ ಶಕ್ತಿ ಆಳದಲ್ಲಿರೋ RSS ಜೊತೆ. ಯಾಕಂದರೆ ನಾನು ದೇವೂರು ಮಹಾದೇವ್ ಜೊತೆ ಮಾತಾಡ್ತಾ ಇದ್ದೆ. ಪ್ರಪಂಚದಲ್ಲಿ ಹಿಟ್ಲರ್ ಇರ್ಬೋದು, ಮುಸೋಲಿನ್ ಇರ್ಬೋದು, ಎಲ್ಲ ಸರ್ವಾಧಿಕಾರಿಗಳು ಒಂದು ರಾಜಕೀಯ ಪಕ್ಷವಾಗಿದ್ದರು, ಜನ ಸೋಲಿಸ್ಬೋದಿತ್ತು. ಇಲ್ಲಿ RSS ರಾಜಕೀಯ ಪಕ್ಷ ಅಲ್ಲ. ನೀವು BJPನ ಸೋಲಿಸಿದ್ರೆ ಮುಗಿಯಲ್ಲ, ಬೇರೆ ಸಹಿತ ಕೀಳಬೇಕು. ದೊಣ್ಣೆ ಹಿಡ್ಕೊಂಡು 100 ವರ್ಷ ಓಡಾಡ್ತಾ ಇದ್ದಾರಲ್ಲ, ಅವರು ಬೆಳಗ್ಗೆ ಚಡ್ಡಿಯಿಂದ ಪ್ಯಾಂಟ್ ಅಷ್ಟೇ ಬೆಳವಣಿಗೆ, ಅವ್ರದ್ದು ಇನ್ನೇನಾಗಿಲ್ಲ. ನಾವು ಯೋಚನೆ ಮಾಡಬೇಕು ಈ ಥರದ ಆತಂಕಗಳ ಬಗ್ಗೆ. ಎಷ್ಟು ವ್ಯಾಪಕ ಜನ ಮನಗಳಲ್ಲಿ ಎಂತಹ ಒಂದು ವಿಷವನ್ನು ತುಂಬಿಬಿಟ್ಟಿದ್ದಾರೆ ಅಂತ. ಮೊನ್ನೆ ಇವತ್ತು ಹಿಂದಿ ಹೇರಿಕೆ, ಈ ಮೋದಿ ಅಮಿತ್ ಶಾ ಅವರು ಇಲ್ಲಿಗೆ ಬರ್ತಾ ಇದ್ದಾರಲ್ಲ ನಮ್ಮ ದಕ್ಷಿಣ ಕರ್ನಾಟಕಕ್ಕೆ, ಆ ಮಕ್ಕಳೊಂದು ಇದೆ ಇವತ್ತು. ಇವರು ಹಿಂದಿ ಹೇರಿಕೆ ಇರ್ಬೋದು, ಇವರ ಡಿಲಿಮಿಟೇಷನ್ ಇರ್ಬೋದು, ಇವರು ಎಲೆಕ್ಷನ್ಗಳನ್ನ ಹಿಡ್ಕೊಂಡು ಮಾಡೋದು. ಯಾಕಂದರೆ ಅವರು ನಿಧಾನವಾಗಿ ಇಲ್ಲಿ ಒಳಬರಬೇಕು. ಇವತ್ತು ಭಾರತ ದೇಶದಲ್ಲಿ ಇಂತಹ ಒಂದು ದಬ್ಬಾಳಿಕೆಯನ್ನು ಎದುರಿಸೋದೇ ನಮ್ಮ ದಕ್ಷಿಣ ಭಾರತ. ಅದು ಕೇರಳ ಇರ್ಬೋದು, ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರ ಪ್ರದೇಶ ಬಿಡಿ, 3 ಪಕ್ಷಗಳ ಹಿಂದೆ ಇವರೇ ಇದ್ದಾರೆ. ಆದರೆ ನಾವು
ಈ ಥರದ ವೇದಿಕೆಗಳೇನಿದೆ ಇದರ ಮೂಲಕ ನಾವು ಮನಗಾಣಬೇಕಾಗಿರೋದು ರಾಕ್ಷಸ ಯಾರು, ಆ ರಾಕ್ಷಸನ ಬಗ್ಗೆ ಹೇಳ್ತಿರುವಂತಹ ವಾರ್ತಾಭಾರತಿ ಅಂತ ಪತ್ರಿಕೆಗಳು ಯಾವುದು, ಹೇಗೆ ವಿಷಯವನ್ನು ಹರಡೋದನ್ನು ನಿಲ್ಲಿಸಬೇಕು ನಾವು, ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಹೋಗೋಣ. ಲಂಕೇಶ್ ಒಂದು ಮಾತು ಹೇಳಿದ್ರು, ಪತ್ರಿಕೆ ಹೇಗಿರಬೇಕು, ಒಬ್ಬ ಕಲಾವಿದ ಹೇಗಿರಬೇಕು, ಒಬ್ಬ ಪ್ರಜೆ ಹೇಗಿರಬೇಕು. ಪತ್ರಿಕೆ, ಮಾಧ್ಯಮ, ಕಲಾವಿದ, ಜನ ನಿರಂತರವಾದ ವಿರೋಧ ಪಕ್ಷವಾಗಿರಬೇಕು. ಯಾವ ಸರ್ಕಾರದ ಕೃಪಕಟಾಕ್ಷಕ್ಕೆ, ಆಳುವ ಪಕ್ಷದ ಕೃಪಕಟಾಕ್ಷಕ್ಕಿಲ್ಲದೆ ಜನರ ದನಿಯಾಗಿ ನಿರಂತರವಾದ ವಿರೋಧ ಪಕ್ಷವಾಗಿರ್ತೀವೋ ಆಗ ಅವರು ಧೈರ್ಯದಿಂದ ಕೆಲಸ ಮಾಡ್ತಾರೆ, ಹೆದರಿಕೆಯಿಂದ ಕೆಲಸ ಮಾಡ್ತಾರೆ. ವಾರ್ತಾ ಭಾರತಿಗೆ ಶುಭಾಶಯಗಳನ್ನ ಹೇಳ್ತಾ, ವಾರ್ತಾ ಭಾರತಿ ಮಾಡಬೇಕಾದ ಕೆಲಸ ಏನು ಅಂದರೆ, ಜನರಿಗೆ ಇವತ್ತಿನ ಭಾರತದಲ್ಲಿ ರಾಜಕಾರಣ ಮಾಡಬೇಕಾದವರು ಯಾರು ಅಂತ ಹೇಳೋದು. ನನ್ನ ಪ್ರಕಾರ ರಾಜಕಾರಣ ಮಾಡಬೇಕಾದವರು ನಾವು ಜನ, ಗೆದ್ದವರು ಕೆಲಸ ಮಾಡಬೇಕಷ್ಟೇ ಅಲ್ವಾ. ನಮ್ಮ ಪ್ರತಿನಿಧಿಗಳವರು, ನಾವು ಗೆಲ್ಲಿಸೋದು, ಗೆದ್ದ ಮೇಲೆ ನಮ್ಮ ಟ್ಯಾಕ್ಸು ನಮ್ಮ ದೇಶ. ನೀವು ಕೆಲಸ ಮಾಡಬೇಕಷ್ಟೇ, ಸೇವೆ ಮಾಡೋದಕ್ಕೆ ಭಿಕ್ಷೆ ಕೊಡಕ್ಕೆ ಬಂದಿಲ್ಲ. ನೀವು 5 ವರ್ಷಕ್ಕೊಂದ್ಸಲ ಓಟ್ ಕೇಳಕ್ಕೆ ಬರೋರು ನೀವು, ನಾವಲ್ಲ. ನೀವು 5 ವರ್ಷಕ್ಕೊಂದ್ಸಲ, ನಾವು ನಿರಂತರ ಇಲ್ಲಿ, ನಮ್ಮ ದೇಶ ಇದು. ಇನ್ನು ಮೇಲೆ ಪ್ರಜೆಗಳು ರಾಜಕಾರಣ ಮಾಡಬೇಕು, ರಾಜಕಾರಣಿಗಳು ಕೆಲಸ ಮಾಡಬೇಕು. ಚೇಂಜ್ ಮಾಡಬೇಡಿ, ರಾಜಕಾರಣಿಗಳು ರಾಜಕಾರಣ ಮಾಡ್ತಾರೆ, ಜನರು ಕೆಲಸ ಮಾಡ್ತಾರೆ ಅಂತ. ಈ ಧ್ವನಿಯನ್ನು, ಈ ಆಶಯವನ್ನು, ಈ ಸತ್ಯವನ್ನು ವಾರ್ತಾ ಭಾರತಿ ಮೇಲೆ ನಂಬಿಕೆ ಇದೆ ನನಗೆ, ಅದು ಎತ್ತಿ ಹಿಡೀಲಿ. ಮತ್ತು ವಾರ್ತಾ ಭಾರತಿ ಇನ್ನೊಂದು ದೊಡ್ಡ ಜವಾಬ್ದಾರಿ, ನಾನು ಈ ದಿನ ಆ ಪತ್ರಿಕೆಗೆ ಬಂದಾಗಲೂ ಹೇಳಿದೆ, ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಹುಬ್ಬಳ್ಳಿ ಕರ್ನಾಟಕದ ಒಂದು ಭಾಗ ಅಂತ ಅನಿಸಿಲ್ಲ. ಬೆಂಗಳೂರು ಕೇಂದ್ರಿತ, ದಕ್ಷಿಣ ಕನ್ನಡ ಕೇಂದ್ರಿತವಾಗಿದೆ ದೇಶ. ಉತ್ತರ ಕರ್ನಾಟಕವು, ನಮ್ಮ ಕಲ್ಯಾಣ ಕರ್ನಾಟಕವು ಕರ್ನಾಟಕದ ಒಂದು ಭಾಗ. ಬಹಳಷ್ಟು ಒತ್ತಡಗಳಿವೆ, ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿಲ್ಲ. ಕಲ್ಯಾಣ ಕರ್ನಾಟಕದ ಆವೃತ್ತಿ ಆಗೋದು ಅಷ್ಟೇ ಅಲ್ಲ, ನಮ್ಮ ವಾರ್ತಾ ಭಾರತಿ ಕಲ್ಯಾಣ ಕರ್ನಾಟಕದ ಧ್ವನಿಯಾಗಿ ಸರ್ಕಾರಗಳನ್ನು, ಕೇಂದ್ರ ಸರ್ಕಾರಗಳನ್ನು ಗಳಿಂದ ಕೆಲಸ ಮಾಡಿಸುವ ಒಂದು ದೊಡ್ಡ ಶಕ್ತಿಯಾಗಲಿ ಅಂತ ಹೇಳ್ತಾ, ಒಳ್ಳೆಯದಾಗಲಿ ಎಲ್ಲರಿಗೂ.